ಎಂಥ ಕೆಲಸ ಮಾಡ್ಕೊಬಿಟ್ಟೆ ಜೀವನದಾಗೆ. ಹೆಂಗೋ ಚೆನ್ನಾಗಿದ್ದೆ. ಇವಳು ಯಾವಳ ಮನೆಯಾಳಿ ಬಂದು ನಮ್ಮ ಫ್ಯಾಮಿಲಿ ಫುಲ್ಲು ಎಲ್ಲ ಒಡೆದು ಊರು ಬಾಗ್ಲಾಗೋಗ್ಬಿಡ್ತು. ಏನು ಮಾಡೋದು ಅಂತಲೇ ಗೊತ್ತಾಗ್ತಾ ಇಲ್ಲ. ಏನು ಮಾಡೋದು? ಏನು ಮಾಡಲಿ ನಾನು? ದೇವರೇ, ಈಗ ನಾನು ಹೆಂಡ್ತಿ ಹತ್ರ ಹೋಗ್ಬಿಟ್ಟು ಕ್ಷಮೆ ಕೇಳಲೇಬೇಕು. ಇಲ್ಲ ಅಂತ ಹೇಳಿದ್ರೆ ಆಗೋದೇ ಇಲ್ಲ. ರಾಣಿಗೆ ಕೈ ಮುಗಿದಾದ್ರೂ ಕ್ಷಮೆ ಕೇಳ್ತೀನಿ ನಾನು. ನಾನೇ ಮಾಡ್ಕೊಂಡ್ರೆ ದೊಡ್ಡ ತೆಪ್ಪಲ್ವಾ? ನನ್ನ ತೆಪ್ಪಿಗೆ ನಾನೇನು ಏನಾರ ಮಾಡಬೇಕಲ್ವಾ? ಈಗ ಹೋಗಿ ಕೇಳೋಣ. ಥು, ಇಲ್ಲ ಯಾವುದನ್ನ ಆಳ್ಬಾವಿಗೆ ಬಿದ್ದು ಸತ್ತೋಗ್ಬಿಡ್ಲಾ? ಇನ್ನು ಸಾಯೋದೊಂದೇ ಬಾಕಿ ಇರೋದು. ಅದು ಬಿಟ್ರೆ ಇನ್ನು ಯಾವುದು ತಾನೇ ಐತೆ ಹೇಳು? ಹ್ಞೂ ಸತ್ತರೆ ಏನು ಬಂತು ಲಾಭ? ಇಲ್ಲ, ಸಾಯೋದು ಬೇಡ ಅನ್ನಿಸ್ತೈತೆ. ಒಂದ್ಸಲ ಹೋಗ್ಬಿಟ್ಟು ಕಾಲು ಬಿದ್ದುಬಿಟ್ಟು ಕೇಳ್ತೀನಿ, ಆಮೇಲೆ ನೋಡೋಣ. ರೀ, ಯಾಕೆ ಬಂದೆ? ಯಾಕೆ ಬಂದೆ ಇಲ್ಲಿಗೆ? ಕಿತ್ತೋದು ಮನಿಯಾಳಿ ಮೆಟ್ಟಿಗಿಟ್ಟು ತಗೊಂಡು ನಿನ್ಗೆ ಆರೆ ಬಿಡ್ದು ಬಿಡ್ತೀನಿ ಅಷ್ಟೇ. ಇಲ್ಲಿಂದ ಹೋಗ್ಲಿಲ್ಲ ಅಂತ ಹೇಳಿದ್ರೆ ಥೂ, ನನ್ನ ಮದುವೆನೇ ಆಗಿಲ್ಲ, ನೀನು ನೆನೆಸ್ಕೊಂಡು ಜೀವನ ಪೂರ್ತಿ ಇದ್ದೆ ಮಾಡಿದೆ ಅಂತ ಇಷ್ಟುದ್ದ ಹೇಳ್ಬಿಟ್ಟು ಹೀಗೆ ಬಂದ್ಬಿಟ್ಟು ಯಾವನ್ನ ಕಟ್ಕೊಂಡು ಅವನ ಜೊತೆನೇನೆ ಥೂ. ನೋಡು, ನನ್ನ ಹೆಂಡತಿ ಎಷ್ಟೋ ವಾಸಿಯಾಗಿದ್ಲು, ಎಷ್ಟು ಒಳ್ಳೆಯವಳು ಗೊತ್ತೇನೆ ರಾಣಿ. ಎಂಥ ದೌಲತ್ ಮಾಡಿದ್ರು ಅವಳು ಯಾವತ್ತೂ ಇಂಥ ಬಿಟ್ಟಾಟ ಆಡ್ತಾ ಇರಲಿಲ್ಲ, ಬಿಟ್ಟು ಕೆಲಸ ಮಾಡ್ತಾ ಇರಲಿಲ್ಲ. ಅಷ್ಟು ಒಳ್ಳೆಯವಳು ನನ್ನ ಹೆಂಡ್ತಿನ ನಾನೇ ಅನ್ಯಾಯವಾಗಿ ಹಾಳು ಮಾಡ್ಕೊಂಡ್ಬಿಟ್ಟೆ, ಅದು ನಿನ್ಗೋಸ್ಕರ. ಥೂ, ಸಂಸಾರ ಉಳ್ಸ್ಕೊಳಕ್ ಅವಳು ಇವತ್ತಿಗೂ ಒದ್ದಾಡ್ತಾವಳಿ. ಆದ್ರೆ ನಾನು ಏನೋ ಎಲ್ಲಾ ಬಿಟ್ಬಿಟ್ಟು ಇವಾಗ ಬಂದ್ಬಿಟ್ಟೆ. ನನ್ನ ಮಗ ನನಗೆ ಸಾಲ ತೀರಿಸ್ದ, 3 ಲಕ್ಷ ರೂಪಾಯಿ ಸಾಲ ತೀರಿಸ್ದ. ಆದ್ರೂ ನನ್ನ ಮಗನ ಮೇಲೆ ನನಗೆ ಪಿರುತಿ ಬರಲಿಲ್ಲ. ಬಿಡು 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 ಅಂತ ಸುಮ್ಕಿದ್ದೆ. ಎಲ್ಲಾ ನಿನ್ನ ಮಗನ ಮೇಲೆ ಸುಮ್ಮನೆ ಇದು ಮಾಡಿದೆ. ಎಲ್ಲಾನು ಹಾಳು ಮಾಡ್ಬಿಟ್ಟಲ್ಲೇ, ನನ್ನ ಜೀವನನೇನೆ ಸರ್ವನಾಶ ಮಾಡ್ಬಿಟ್ಟಲ್ಲೇ. ರೀ, ತೆಪ್ಪಾಯ್ತು, ಆಗಿದ್ದೇನೋ ಆಗಾಯ್ತು. ನನಗೆ ಗೊತ್ತು ನಾನೇ ತೆಪ್ಪು ಮಾಡ್ಬಿಟ್ಟೆ ಅಂತ ಹೇಳ್ಬಿಟ್ಟು ನಂದೇನಿಯ ದೊಡ್ಡ ತೆಪ್ಪು ಸಮುಸ್ಬಿಡಿ ನಿಜವಾಗೂ. ಆದರೆ ಹೇಳ್ಬೇಕು ಅಂದರೆ ಆ ಮಗ ನಿಮ್ದೇನ್ರಿ? ಮಗ ಹುಟ್ಟಿದ ಮೇಲೆ ನೀನೇ ತಾನೇ ನಾನು ಬಸ್ರಿ ಆಗಿದ್ದೆ. ನೀವು ಹೋಗೋವಾಗ ಆಮೇಲೆ ತಾನೇ ನಾನು ಇವ್ನ ಮದುವೆ ಮಾಡ್ಕೊಂಡಿದ್ದು. ನನ್ನ ಮಾತು ಕೇಳಿಸ್ಕೊಳ್ಳಿ ದೇವ್ರಣೆ. ಈಗಿರೋ ಮಗ ರಾಹುಲ್ ನಿಮ್ಮ ಮಗನೇನಿಯ ಕಂಡೋರ್ ಮಗ ಅಲ್ವೇ ಅಲ್ಲ. ಬೇಕಾದ್ರೆ ಅದಂಥದ್ದು ಪರೀಕ್ಷೆ ಅಂತೆಲ್ಲ ಮಾಡಿಸ್ತಾರಲ್ಲ, ಅದನ್ನೆಲ್ಲ ಮಾಡಿಸ್ಕೊಳ್ಳಿ. ನಾನು ಈಗಲೇ ಹೇಳ್ತಾ ಇದ್ದೀನಿ, ಅವನು ನಿಮ್ಮ ಮಗನೇನಿಯ. ನಿಮ್ಗೆ ಅಷ್ಟೊಂದು ಅನುಮಾನ ಇದ್ರೆ ನೀವು ಏನು ಶಿಕ್ಷೆ ಕೊಟ್ಟರು ತಗೋತೀನಿ. ದಯವಿಟ್ಟು ಇಂಥ ಕೆಲಸ ಮಾತ್ರ ಮಾಡಬೇಡಿ. ಕಾಲಕ್ಕೆ ಬೇಕಾದ್ರೂ ಬಿದ್ದುಬಿಡ್ತೀನಿ. ಇದೇನೇ ನಿಮ್ಮ ಅತ್ತೆ ಇಲ್ಲಿ ಏನೇ ಮಾಡ್ತಾವಳೆ? ಯಾಕೆ ಹಿಂಗೆ ಕೋಪ ಮಾಡ್ಕೊಂಡು ಕಿತ್ತಾಡ್ತಾವ್ರೇನೆ? ಏನಾಯ್ತು ಇಲ್ಲಿ? ಏನಾಯ್ತು ಅಂತಲೇ ಗೊತ್ತಾಯ್ತಿಲ್ಲ ಕಣಮ್ಮ. ರೀ, ನಿಮ್ಮ ಕಾಲಕ್ಕೆ ಬಿದ್ದುಬಿಡ್ತೀನಿ ರೀ. ದಯವಿಟ್ಟು ನನ್ನ ಕೈ ಬಿಡಬೇಡ್ರಿ. ನಿಮ್ಮ ಕಾಲು ಹಿಂಗೆ ಹಿಡ್ಕೊಂಡಿರ್ತೀನಿ ರೀ. ಅಯ್ಯೋ, ನಿಮ್ಮ ಸೇವೆ ಮಾಡ್ಕೊಂಡಿರ್ತೀನಿ ರೀ. ನೀವು ಕೈ ಬಿಟ್ಬಿಟ್ರೆ ನಮ್ಗೆ ಯಾರು ಇದಕ್ಕು? ದಯವಿಟ್ಟು ಹಿಂಗೆಲ್ಲ ಮಾಡಬೇಡ್ರಿ. ಅಯ್ಯೋ, ನನಗೆ ಬಿಟ್ಬಿಟ್ಟು ಹೋಗ್ಬೇಡ್ರಿ ರೀ. ನನ್ನ ಮಾತು ಕೇಳಿ. ಏನೋ ಆಗಿದ್ದಾಗೋಯ್ತಪ್ಪು. ನಿಮ್ಮ ಯಾಲಿನ ಪಿರುತಿಗೆ ಏನೇನೋ ನಾನು ಮಾಡಿಬಿಟ್ಟೆ ಅಂದ್ಬಿಟ್ಟೆ. ಆದರೆ ದೇವ್ರನೇ ಕೇಳ್ತೀನಿ, ಇನ್ನೊಂದ್ಕಿಂತ ಯಾರ ಸವಸಕ್ಕೂ ಹೋಗಿಲ್ಲ. ನೀವು ಹೆಂಗೆ ಹೇಳಿದ್ರೆ ಹಂಗೇನಿಯ ಕೇಳ್ತೀನಿ. ತಲೆನೇನಿಯ ಕೆಡಿಸ್ಕೋಬೇಡಿ. ಹೂ, ನಿನ್ನೊಂದೊಳ್ನ ಕ್ಷಮಿಸ್ಬಿಟ್ರೆ ನಾನು ಬಾಯ ಗುಳ ಬೀಳ್ತದೆ. ಅಮ್ಮ, ಏನು ಅರ್ಥನೇ ಆಯ್ತಿಲ್ವಲ್ಲ? ಇವತ್ತೆಗೆ ಯಾಕೆ ಬುದ್ಧಿ ಇಲ್ಲ? ಇವತ್ತೇ ಹೋಗ್ಬಿಟ್ಟು ಯಾಕೆ ಮಾವಯ್ಯನ ಕಾಲಕ್ಕೆ ಬೀಳ್ತಾಯ್ತಲ್ಲ? ಅಯ್ಯೋ, ಪೆದ್ದತ್ತೆ ಅಂತ ಅನ್ನಿಸ್ತೈತೆ. ಇನ್ನೇನಾಗ್ಬೇಕು? ಆಸ್ತಿ ಎಲ್ಲ ಇವತ್ತೆಗೂ ಮಗನ ಹೆಸರಿನಾಗೆ ಐತಲ್ಲ. ಅದೇಯ ಯಾಕೆ ಹಿಂಗೆ ಬೀಳ್ತಾವಳೆ ಅಂತ ಇವಳು ಏನಾರ ನಮ್ಮ ಥರ ನಾವಾಗಿ ಮಾಕಿಸ್ಕೊಬಿಟ್ಟವಳ ಅಂತ. ಅಯ್ಯಯ್ಯೋ ದೇವ್ರೆ, ಮಗಳೇ, ಹತ್ತೋಗಿ ನಾವು ಬರೀ ಬೀದಿಗೆ ಬೀಳೋದೇನೇ ಆಯಿತು. ಎಲ್ಲರೂ ನಮ್ಮ ನೋಡಿ ಖುಷಿ ಪಡೋದೇನೇ ಆಯಿತು. ನಾವು ಸ್ಟ್ರಾಂಗ್ ಆಗಿರೋಣ ಅಂದರೆ ಆಗಕ್ಕೆ ಇಲ್ವಲ್ಲೇ? ಪದೇ ಬೀದಿಗೆ ನೀ ಬೀಳ್ತೀವಲ್ಲೇ ನಾವು. ಸುಮ್ಕಿರ ಮಂಗ ಅನ್ಬೇಡ, ನಾವ್ಯಾಕೆ ಬೀದಿಗೆ ಬೀಳೋಣ? ಸುಮ್ಕಿರು. ಅತ್ತೆಗೆಲ್ಲ ತಲೆ ಇಲ್ಲ ಅಷ್ಟೇನೆ. ಹೂ, ನನ್ನ ಕಾಲು ಮುಟ್ಟಿದ್ರು ನನಗೆ ಅಸಹ್ಯ ಆಗ್ತೈತೆ. ಈಗ ಹೇಳಿ, ನಿಮಗೋಸ್ಕರ ನಾನು ಏನು ಮಾಡಬೇಕು ಅಂತ ಹೇಳಿ, ಎಲ್ಲನೂ ಮಾಡ್ತೀನಿ ನೋಡಿ. ದಯವಿಟ್ಟು ಈ ವಿಚಾರನ ಎಲ್ಲೂ ಹೇಳಬೇಡಿ. ದಯವಿಟ್ಟು ನೋಡಿ, ಊರಾಗೆಲ್ಲ ಹೇಳಿದ್ರೆ ಸುಮ್ಮನೆ ಮರ್ವಾದಿ ಹೋಗ್ಬಿಡ್ತದೆ. ನಾನು ಇನ್ನೊಂದು ಮದುವೆ ಆಗಿದ್ದೆ ಅಂತ ನಿಮ್ಮ ಮರ್ವಾದಿನೂ ಹೋಯ್ತದೆ, ನನ್ನ ಮರ್ವಾದಿನೂ ಹೋಯ್ತದೆ. ದಯವಿಟ್ಟು ಈ ವಿಚಾರನ ಇಲ್ಲಿಗೆ ಬಿಟ್ಬಿಟ್ಟು ಮೊದ್ಲಂಗಿದ್ದು ಹಂಗೆ ಇರೋಣ. ನೀವೇನಾದರೂ ನನ್ನ ಬಗ್ಗೆ ಅದು ಇದು ಅಂತ ಮಾತಾಡ್ಬಿಟ್ಟು ನೀವು ರಾಣಿ ಕಡೆಗೆ ಹೋಗ್ಬಿಟ್ರೆ ನನ್ನ ಮಾನ ಮರ್ವಾದಿ ಎಲ್ಲನೂ ಹೊಂಟೋಗ್ಬಿಡ್ತದೆ ರಾಣಿ ಮುಂದೆ. ಹೋಗ್ಲಿ ಬಿಡೆ ಬಿಲಾಲಿ, ಹೋಗ್ಲಿ ಬಿಡು. ಅವಳಂತ ಚಿಂದಂತ ಎಂಟಿನ ಬಿಟ್ಬಿಟ್ಟು ನಿನ್ನಂತ ತಗಡೆ ಎಂಟಿ ಜೊತೆ ಬಂದಲ್ಲ, ಆಗ್ಲೇಬೇಕು ನನಗೆ. ನಿನ್ನಂತವಳು ನನಗೆ ಸರಿಯಾಗಿ ಮಾಡ್ತಾಳೆ ಬಿಡು. ಅವಳು ಶಾಪನೆ ನನಗೆ ತೊಟ್ಬಿಟ್ಟೈತೆ ಅಂತ ಅನ್ನಿಸ್ತದೆ. ಅವಳು ಎಂತ ಗೊತ್ತೇ ಬಿಟ್ಬಿಟ್ಟ ಚಿನ್ನ ಅಂತಾರಲ್ಲ, ಅಂತವಳು ನಾ ಬಿಟ್ಬಿಟ್ಟು ಬಂದ್ಬಿಟ್ನಲ್ಲ ಈ ತಗಡು ಜೊತೆ. ನೋಡೇ ಮನಿಯಾಳಿ, ನೀನು ಪಾಡು ನೀನು ಬಿದ್ದಿದ್ರೆ ಸರಿ. ನನ್ನ ಸವಾಸಕ್ಕೆ ಏನಾರ ಬಂದ್ಬಿಟ್ಟು ಗಂಡ ಅಂತ ಬಂದ್ಬಿಟ್ರೆ ಏನಿಲ್ಲ. ನನಗೂ ನಿನಗೂ ಇನ್ಮೇಲೆ ಯಾವುದೇ ಸಂಬಂಧನೂ ಇಲ್ಲ. ಹಿಂಗಂದ್ಬಿಟ್ರೆ ನಾನು ಏನು ಮಾಡ್ಕೊಂಡು ಸಾಯಲಿ? ನಿಮ್ಮನ್ನೇ ನಂಬ್ಕೊಂಡು ಬಂದಿದ್ದೀವಿ ನಾನು ನಿಮ್ಮ ಮಗ ಎಲ್ಲನೂ. ನನ್ನ ಮಗಂಗೆ ನೋಡಿದ್ರೆ ಇವಾಗ ತಲೆಗೆಲ್ಲನೂ ಏಟಾಗೋಗ್ಬಿಟ್ಟು ಹೆಂಗೆಂಗೋ ಆಡ್ತಾವನೆ. ಹಳೇದೆಲ್ಲ ಒಂದೂ ಗೆಪ್ತಿ ಇಲ್ಲ ಅವನಿಗೆ. ಈಗ ನೀವು ನೋಡಿದ್ರೆ ನೀವು ಬೇರೆ ಹಿಂಗೆಲ್ಲ ಮಾಡಿದ್ರೆ ಹೆಂಗ್ರಿ? ಇಲ್ಲ, ನೀವಂತೂ ಹಿಂಗೆಲ್ಲ ಮಾಡಕ್ಕೆ ನಾನು ಬಿಡೋಕ್ಕಿಲ್ಲ. ಯಾವತ್ತಿದ್ರೂ ನೀವು ನನ್ನ ಗಂಡ, ನಿಮ್ಮ ಹೆಂಡ್ತಿನೇ, ಮೊದಲನೇ ಹೆಂಡ್ತಿ ನಾನೇ ತಾನೇ. ಎಲ್ಲ ಅಧಿಕಾರನೂ ನನಗೂ ಐತೆ. ನೀವು ನನ್ನ ಜೊತೆಗೆ ಏನೇ ಇರಬೇಕು. ನೀವು ನನ್ನ ಜೊತೆ ಇಲ್ದಿದ್ರೂ ಪರವಾಗಿಲ್ಲ. ಯಾವುದೇ ಕಾರಣಕ್ಕೂ ನೀವಂತೂ ಆ ಮನ್ಯಾಳಿ ಜೊತೆ ಮಾತ್ರ ಹೋಗ್ಬಾರ್ದು. ಅದನ್ ಕೇಳಕ್ ನೀನ್ ಯಾವಳಲೇ? ಈ ಕಡೆಯಿಂದ ಜಾಡ್ಸ್ ಒದ್ದೆ ಅಂದ್ರೆ ನೀವು ಅದಿರಿ, ಬೊಡಿರಿ, ಸಾಯಿಸ್ರಿ, ಏನಾರ ಮಾಡಿ. ಆದ್ರೆ ನೀವು ಮಾತ್ರ ಅವಳ ಮನೆಯಾಳಿಂದ ಹೋಗ್ಕೊಡ್ದು.
ಈಗೆಲ್ಲ ಮದುವೆ ಐತಲ್ಲ ಈಗೇನು ಹೋಗಕ್ ಹೋಗ್ಬೇಡಿ ಸುಮ್ಕಿರ್ರಿ. ಅವಳೇನ್ ದೊಡ್ಡ ಸಾಚ ಅಲ್ಲ, ನೀವು ಸುಮ್ಕಿದ್ರೆ ನೀ ಸರಿ. ಅಯ್ಯೋ ಮನಿಯಾಳಿ, ಅಯ್ಯೋ ಯಪ್ಪ ಅಯ್ಯೋ. ಸಾಯಿ ಬಿದ್ದು ಸಾಯಿ ಇಲ್ಲೇನೇನೆ. ಫು. ಅಯ್ಯೋ ರೀ, ಇಷ್ಟೊಂದು ಕಟುಕ್ರಾಗೋಗ್ಬಿಟ್ರೇನ್ರಿ ರೀ. ಅಯ್ಯೋ ರೀ, ಅಯ್ಯೋ ಈಗ ಏನ್ ಮಾಡ್ಲಿ ನಾನು. ಬಾ ಹೋಗೋಣ. ಅಯ್ಯೋ ನೀವೇನ್ ಇಲ್ಲಿ? ನಾನು ಅದನ್ನೇ ಕೇಳ್ತಾ ಇದ್ದೀನಿ, ಇದೇನು ಎರಡನೇ ಗಂಡ ಮೊದಲನೇ ಗಂಡ ಅಂತ ಏನೇನೋ ಮಾತಾಡ್ತಾವ್ರಲ್ಲ ಸಾವುಕಾರರು. ನೀವ್ಯಾಕೆ ಆವಾಗಿನ ಕಾಲಿಗೆ ಬೀಳಕ್ ಹೋಗಿದ್ರಿ? ನಿಮ್ಗೇನು ಬುದ್ಧಿ ಬೇಡವಾ ನಿಮ್ಗೆ? ಅದು ಅದು ನಂದೇ ನಿಯತಿ ಅಪ್ಪು. ನಾನೇ ನಿಮ್ಮನ್ನ ಬಿಟ್ಟು ಯಾರನ್ನೂ ಮದುವೆ ಆಗಿಲ್ಲ ಅಂತ ಹೇಳಿದ್ದೆ. ಆದರೆ ಬೆಂಗಳೂರಾಗೆ ಇನ್ನೊಂದು ಮದುವೆ ಮಾಡ್ಕೊಬಿಟ್ಟೆ. ಈ ಸಾವುಕಾರ ಕೈ ಕೊಟ್ಟು ಹೋಗಿದ ತಕ್ಷಣ ನನಗೆ ನೋಡ್ಕೊಳಕ್ಕೆ ಯಾರೂ ದಿಕ್ಕಿರಲಿಲ್ಲ, ನನ್ನ ಮಗುಗನ್ನ ನೋಡ್ಕೊಳಕ್ಕೂ ಯಾರೂ ದಿಕ್ಕಿರಲಿಲ್ಲ. ಅದಕ್ಕೆ ಇನ್ನೊಂದು ಮದುವೆ ಹಿಂದೆನೇ ಮಾಡ್ಕೊಬಿಟ್ಟೆ. ಆದರೆ ಅದನ್ನ ಇವ್ರಿಗೆ ಹೇಳಿರಲಿಲ್ಲ. ಅದರಿದ್ರು ನನ್ನ ಮಗ, ನನ್ನ ಗಂಡವನಲ್ಲ ಎರಡನೇ ಗಂಡ, ಆ ಬಿಟ್ಟು ನನ್ನ ಮಗ ಬಂದ್ಬಿಟ್ಟು ಎಲ್ಲನೂ ಹೇಳ್ಬಿಟ್ಟ ನನ್ನ ಗಂಡಂಗೆ. ಅದಕ್ಕೆ ಇವಾಗ ನನ್ನ ಗಂಡ ಆ ಕಣ್ಣು ನನ್ನ ಚೆನ್ನಾಗಿ ಹೊಡೆದು ಇಲ್ಲಿಗೆ ಬಂದ್ಬಿಟ್ಟ. ಓಡ್ ಬಂದು ಕ್ಷಮೆ ಕೇಳ್ತಾ ಇದ್ದೀನಿ, ಕ್ಷಮಿಸು ಅಂತ ಹೇಳ್ಬಿಟ್ಟು. ಆದ್ರೂ ಈ ಅಪ್ಪ ನನ್ನ ಕ್ಷಮಿಸ್ತಾ ಇಲ್ಲ. ನನಗೆ ಏನು ಮಾಡಬೇಕು ನನಗಂತೂ ಗೊತ್ತಾಯ್ತಿಲ್ಲ. ನನಗಂತೂ ಜೀವನ ಎಲ್ಲ ಬೇಜಾರಾಯ್ತೈತೆ. ಹೆಂಗೆ ರಾಣಿ ಥರ ಇದ್ದೋಳು ಹೆಂಗೆ ಬೀದಿಗೆ ಇಳಿದ್ಬಿಟ್ನಲ್ಲಪ್ಪ ಅಂತ ಹೇಳ್ಬಿಟ್ಟು ನನಗಂತೂ ಶಾನೇ ನೋವಾಯ್ತೈತೆ. ಏನು ಮಾಡ್ಲೋ? ಹಂಗಾರೆ ನಿಮಗೆ ಇನ್ನೊಬ್ಬ ಗಂಡ ಬೇರೆ ಅವನೇನು? ಅವನ ತಗೆ ನಾನು ಆಸ್ತಿ ಪಾಸ್ತಿ ಇತ್ತೇನೋ, ಆತಾಗ ಅವನ ತಗೆ ಇದು ಬಿಟ್ಬಿಟ್ಟು ಯಾಕೆ ಸಾವುಕಾರ ಅಂತಾಗ ಬಂದ್ರಿ? ಅಯ್ಯ, ಅದು ಅವನ ಹತ್ರ ಏನಾರ ಐತೆ ಆಸ್ತಿ? ಅವನ ತಗೋ ಏನೂ ಇಲ್ಲ. ಅಬ್ಬೆಪಲ್ಲಿ ಅವನು ಎಲ್ಲ ಬೀದಿ ಬಿಕಾರಿಯಾಗಿ ಹೋಗ್ಬಿಟ್ಟವ್ನು. ಇವಾಗ ಹೋಗುತ್ತ ಬಿ ಸಾಕು. ಮತ್ತೆ ಅವನು ಕಟ್ಕೊಂಡು ಏನಾಗಬೇಕು? ಆಗಿದ್ದೆಲ್ಲ ಆಗೋಯ್ತು ಬೀಗ್ರೆ, ಮುಂದೆ ಉದ್ಧಾರ ಆಗೋದು ನೋಡಬೇಕು. ನಾವು ಇವ್ರ ಮುಂದೆ ಎಲ್ಲ ತಲೆ ತಗ್ಗಿಸ್ಬಾರ್ದು. ಈಗ ಏನು ಕಮ್ಮಿ ಆಗೈತೆ ನಿಮಗೆ? ಆಸ್ತಿ ಎಲ್ಲನೂ ನಿಮ್ಮ ಹೆಸ್ರನಾಗೈತೆ. ಹೆಂಗಿದ್ರು ನಿಮ್ಮ ಮಗನ ಹೆಸ್ರನಾಗೈತಲ್ಲ. ತಲೆನೇ ಕೆಡಿಸ್ಕೊಬೇಡಿ, ಜೀವನ ಮಾಡ್ಕೊಂಡು ಹೆಂಗೋ ಹೋಗ್ಬೋದು. ಇವೇನು ಕಟ್ಕೊಂಡು ಏನಾಗಬೇಕು? ಅವಳೇ ಸಾಕ್ಲಿ ಬಿಡಿ, ನೀವ್ಯಾಕೆ ಸಾಕ್ತೀರಾ? ಈಗ ಆಸ್ತಿ ಅವತ್ತು ಪಂಚಾಯತಿನಾಗ ಭಾಗ ಐತಲ್ಲ, ಅವಾಗ ಆಯಮ್ಮ ಏನು ಮಾಡಿದ್ಲು? ಮಕ್ಳ ಹೆಸ್ರಿಗೆ ಅಂತ ಬರೆದ್ಬಿಟ್ಲು. ನೀವೇನು ಮಾಡಿದ್ರಿ? ಸರಿ ಮಗನ ಹೆಸ್ರಿಗೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಮಾಡಿದ್ರಿ. ಯಾಕೆ ನೀವು ತಲೆ ಕೆಡಿಸ್ಕೊತೀರಾ? ಈಗ ನಿಮ್ಮ ಹೆಸ್ರನಾಗಿದ್ದಂಗೆ ತಾನೇ ಲೆಕ್ಕ. ನೋಡಿ ಬಿಟ್ಟಾಕಿ, ತಲೆನೇ ಕೆಡಿಸ್ಕೊಳಕ್ಕೆ ಹೋಗ್ಬೇಡಿ, ಎಲ್ಲ ಒಳ್ಳೇದಾಯ್ತದೆ. ಆಸ್ತಿ ಎಲ್ಲ ನಮ್ಮ ಹೆಸ್ರನಾಗೆ ಐತೆ. 7 ಎಕರೆ ಜಮೀನು ಮನೆ ಅರ್ಧ ಎಲ್ಲ ನಮ್ಮ ಹೆಸ್ರನಾಗೆ ಐತೆ. ತಲೆ ಕೆಡಿಸ್ಕೊಳ್ಳೋದು ಏನಿಲ್ಲ. ಆದರೂ ನನಗೆ ಭಯ, ಏನಾರ ಹೆಚ್ಚು ಕಮ್ಮಿ ಮಾಡ್ಬಿಟ್ಟು ಏನಾರ ಇದು ಮಾಡ್ಬಿಡ್ತಾನೆ ಈ ವಯಸ್ಸರು ಇಲ್ಲ ಅಂತ ಹೇಳ್ಬಿಟ್ಟು. ನೀನು ಓದಿದ್ದು ಖುಷಿ ಸಮಾಧಾನ ಆಯಿತು ನೋಡು. ಇನ್ನು ಮನೆಯಾಗದು ಹೆಂಗಿರ್ಬೇಕೋ ಏನೋ. ಇಷ್ಟು ದಿನ ಅವಳ ಗಂಡನ್ನ ನಾನು ಹಿಡ್ಕೊಂಡು ಓಡಾಡಿಸ್ತಾ ಇದ್ದೆ. ಈಗ ರಾಣಿ ಕೂತತ್ರ ಹೋಗ್ಬಿಟ್ರೆ ರಾಣಿ ಹಿಡ್ಕೊಂಡು ಓಡಾಡ್ಬಿಡ್ತಾಳೆ. ನನಗಂತೂ ಹೊಟ್ಟೆ ಎಲ್ಲ ಉರಿತೈತೆ, ಬೆಂಕಿ ಹಚ್ಚಿದಂಗೆ ಆಯ್ತೈತೆ. ಏನೂ ಮಾಡೋಕ್ಕಾಗಕ್ಕಿಲ್ಲ, ಅಡ್ಜಸ್ಟ್ ಮಾಡ್ಕೋಬೇಕಲ್ಲ. ಅತ್ತೆ, ಗಂಡನ ಕಟ್ಕೊಂಡು ಏನಾಗಬೇಕು? ನಿಮ್ಮ ಮಗ ನನ್ನ ಹತ್ರ ಸಂಸಾರನೇ ಮಾಡ್ತಾ ಇಲ್ಲ, ನ್ಯಾಯವಾಗಿ ನಂತಾಗ ಮಾತಾಡೋದು ಇಲ್ಲ. ಆದ್ರೂ ನಾನು ಖುಷಿಯಾಗಿ ಓಡಾಡ್ಕೊಂಡಿಲ್ವೇ? ಗಂಡಸ್ರೆಲ್ಲ ಹಂಗೆ ಕಣತ್ತೆ. ನಾವು ಹೊಸಿ ಅಡ್ಜಸ್ಟ್ ಮಾಡ್ಕೊಂಡು ಹೋಯ್ತಿರ್ಬೇಕು. ಸುಮ್ಮನೆ ನೆಪಕ್ಕೆ ಮಾತ್ರ ಎಂಟು ಅನ್ನಂಗಿರ್ಬೇಕು. ಯಾರ ಮುಂದೆನ ನೀವು ಅಷ್ಟೇ ಎಂಡ್ರು ಅನ್ನೋಕೆ ಸುಮ್ಮನೆ ನಡ್ಕೋಬೇಕು. ಆಮೇಕಿಂತ ನಮ್ದೇನಾಯ್ತು, ನಮ್ಮ ಖುಷಿ ನಮ್ಮ ಇದು ನಾವು ನೋಡ್ಕೋಬೇಕು ಕಣತ್ತೆ. ನಿಮ್ಗೆ ಇನ್ನೂ ಕಲ್ತ್ಕೊಳ್ಳೋದು ಭಾಳ ಐತೆ. ನಮ್ಮ ಅಮ್ಮನ ತಗೋಸಿ ಟ್ರೈನಿಂಗ್ ತಗೊಳ್ಳಿ, ಎಲ್ಲ ಗೊತ್ತಾಯ್ತದೆ. ಬುಟ್ಟಾಕಿ ಗಂಡಸ್ರೆಲ್ಲ ಒಂದೇನೇನಿಯಾ, ಯಾವನು ಸರಿ ಬರಕಿಲ್ಲ ನಮಗೆ. ಎದೊಳಿ ಮ್ಯಾಕೆ ಎದೊಳಿ ನೆಟ್ಗೋಗನಿ ನೋಡಿ. ಚಿಟುಗಳಡೆ ತಂದಿಕ್ಕಿದ್ವಲ್ಲ 1 ಗ್ರಾಮ್ ಗೋಲ್ಡವು, ಎಲ್ಲರೂ ಬಂಗಾರದು ಅನ್ಕೊಂಡು ಮೇರಿತಾ ಇದೀವಿ. ನಾವು ಎಲ್ಲರಿಗೂ ತೋರಿಸ್ಕೊಂಡು ಎಲ್ಲರೂ ಒಟ್ಟರ್ಕೊಂಡು ಸಾಯ್ತಾವ್ರೆ. ಕಾರ್ ಇವಾಗ ಮಂತಾಗ ಬರ್ತದಂತೆ. ಎದೊಳಿ ಮ್ಯಾಕೆ ಯಾಕೆ ತಲೆ ಕೆಡ್ಸ್ಕೊತೀರಾ? ಜಾಮ್ ಜುಮನಾಗ ಮದ್ವಿಗೆ ಹೋಯ್ತಿರ್ಬೇಕು, ಬತ್ತಿರ್ಬೇಕು. ಅಲ್ಲ, ಇವಾಗ ಇಷ್ಟೆಲ್ಲ ಜಗಳ ಆಗೈತೆ ನನ್ನ ಗಂಡನ ಜೊತೆಗೆ. ನನ್ನ ಗಂಡ ಜಾಡ್ ಸದ್ದವನೇ. ಇವಾಗ ಅವ್ರ ಮುಂದೆ ಹೆಂಗ್ ಓಡಾಡೋದು ಅಂತ ಹೇಳ್ಬಿಟ್ಟು ಒಂಥರ ನಾಚಿಕೆ ಆಗಕ್ಕಿಲ್ವ ನಮಗೆ? ಒಂಥರ ಪಿಚ್ ಅನ್ನಿಸ್ತದೆ. ಈ ಥರ ಹಿಂಗ್ ಮಕ್ಕಳಿಗೆ ಹಿಂಗ್ ಒರೆಸ್ಕೋಬೇಕು, ಓಡಾಡ್ತಿರ್ಬೇಕು. ಇಲ್ಲ ಅಂದ್ರೆ ಈ ಊರಾಗೆ ನಾನು ನನ್ನ ಮಗಳು ಹಿಂಗ್ ಬಾಳದಿತ್ತಿತ್ತೆ. ಈ ಅಪ್ಪ ನನ್ನ ಗಂಡ ಊರು ಅದೇನೋ ಅಂತಾರಲ್ಲ ಬಿಡು, ಹೇಳೋದ್ ಬೇಡ. ದೊಡ್ಡ ಲೋಪರ್ ಇದ್ದಂಗೆ ಅವನಂತೂ. ಅವನು ಸಾಕ್ಲಿಲ್ಲ ನಮ್ಮನ್ನ. ನಾನು ನನ್ನ ಮಗಳು ಅಯ್ಯೋ ಈ ಹೊಲ ಅಲ್ಲಿ ಇಲ್ಲಿ ಅಂತ ಗೇಯ್ಕೊಂಡಿದ್ರೆ ಹಿಂಗಿರ್ತಾ ಇದ್ವಾ? ಹಂಗೋ ಹಿಂಗೋ ಮಾಡಿ ಜೀವನ ಮಾಡ್ತಾ ಇದೀವಿ. ನಮ್ಮಂಗಿದ್ರೆ ನಿಂದು 4 ದಿನ ಜೀವನ ನಡೀತದೆ. ಇಲ್ಲಾಂದ್ರೆ ಹಿಂಗೆ ಹತ್ಕೊಂಡು ಕೂತ್ಕೋಬೇಕಾಯ್ತದೆ. ಎದೊಳಿ ಮ್ಯಾಕೆ ಏನಾಗಿಲ್ಲ ಅಂತ ಒರೆಸ್ಕೋಬೇಕು, ಖರ್ಚು ತಗೊಂಡು ಓಡಾಡ್ತಿರ್ಬೇಕು. ಏನೋ ನಿಮ್ಗಿರೋಷ್ಟು ಧೈರ್ಯ ನನಗಿಲ್ಲ. ನೀವು ಇಷ್ಟೆಲ್ಲ ಹೇಳ್ತಾ ಇದ್ದೀರಾ ಅಂತ. ಸರಿ ಬಿಡಿ, ಆಯ್ತು. ನೋಡಿರಿ, ಹೋಗ ನೀನೇನು ಮಾಡೋಕ್ಕಾಯ್ತದೆ? ಗಂಡ ಓದೋನು ಹೋಗ್ಲಿ ಅತ್ತಾಗೆ. ಏನಾರ ಮಾಡ್ಕೊಂಡು ಹೋಗ್ಲಿ. ನೋಡಿ ನಾನು ಬರ್ತೀನಿ. ಯಪ್ಪ ಸೊಂಟ ಮುರಿದೋಗಂಗೆ ಒದ್ದುಬಿಟ್ಟಲ್ಲ ಓಪರ್ ನನ್ನ ಮಗ. 1-2 ದಿನ ಆಮೇಲೆ ನೀವು ಜಾಡ್ಸೋದಿತ್ತೀರ. ಎದೊಳಿ